My precious children of God, I welcome all of you to this program. May the Lord speak to you and bless each one of you. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ದೇವರು ನಿಮ್ಮೊಂದಿಗೆ ಮಾತನಾಡಲಿ ಮತ್ತು ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಲಿ. Today, the promise verse which is given to us is from Proverbs 10 and verse 9. ಈ ದಿನದ ವಾಗ್ದಾನ ವಚನವು ಜ್ಞಾನೋಕ್ತಿಗಳು 10:9 ವಚನದಲ್ಲಿದೆ. Whoever walks in integrity walks securely. ನಿರ್ದೋಷದ ನಡತೆಯವನು ನಿರ್ಭಯವಾಗಿ ನಡೆಯುವನು ಎಂದು ಬರೆಯಲ್ಪಟ್ಟಿದೆ. My friends, in this world, we have to walk in that way. ಪ್ರಿಯ ಸ್ನೇಹಿತರೆ, ನಾವು ಈ ಲೋಕದಲ್ಲಿ ಈ ರೀತಿಯಾಗಿ ನಡೆಯಬೇಕು. We have to walk with integrity. ನಾವು ನಿರ್ದೋಷದ In ನಡತೆಯುಳ್ಳವರಾಗಿರಬೇಕು. the Old Testament days, so many people are walking in the ways of the Lord. ಹಳೆ ಒಡಂಬಡಿಕೆಯಲ್ಲಿ ಅನೇಕರು ದೇವರ ಮಾರ್ಗದಲ್ಲಿ ನಡೆದರು ಎಂದು ನೋಡುತ್ತೇವೆ. Noah, Abraham, Jacob, Joseph, all were with the fear of God. They are walking in the ways of the integrity. ನೋಹ, ಅಬ್ರಹಾಮ, ಯಾಕೋಬ, ಯೋಸೇಫ ಇವರೆಲ್ಲರೂ ದೇವರಿಗೆ ಭಯಪಟ್ಟು ನಿರ್ದೋಷವುಳ್ಳವರಾಗಿ ನಡೆದರು. Psalm 15 verses 2 and 5 says, He who walks uprightly and works a righteousness and speak the truth in his heart, he who does these things shall never be moved. ಕೀರ್ತನೆಗಳು 15:2 ಮತ್ತು 5ನೇ ವಚನ ಹೇಳುತ್ತದೆ, ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ. Yes, my friends, daily how we are walking in our ways. ಹೌದು ಪ್ರಿಯ ಸ್ನೇಹಿತರೆ, ಪ್ರತಿದಿನ ನಾವು ಯಾವ ಮಾರ್ಗವಾಗಿ ನಡೆಯುತ್ತಿದ್ದೇವೆ? Is there righteousness in our lives? ನಮ್ಮ ಜೀವಿತದಲ್ಲಿ ನೀತಿಯುಳ್ಳವರಾಗಿದ್ದೇವೋ? Are we walking a pleasing life before the Lord? ಅಥವಾ ದೇವರಿಗೆ ಮೆಚ್ಚುಗೆಯಾಗುವಂತಹ ಜೀವಿತವನ್ನು ನಡೆಸುತ್ತಿದ್ದೇವೋ? Proverbs 27 says, the righteous people walk in his integrity. ಜ್ಞಾನೋಕ್ತಿಗಳು 27ನೇ ವಚನವು ಹೇಳುತ್ತದೆ, ಸದ್ಧರ್ಮಿಯು ನಿರ್ದೋಷವಾಗಿ ನಡೆಯುವನು ಎಂದು. How are the ways of your life, my precious friends? ನನ್ನ ಅಮೂಲ್ಯವಾದ ಸ್ನೇಹಿತರೆ, ನಿಮ್ಮ ಜೀವಿತದ ಮಾರ್ಗವು ಹೇಗಿದೆ? Every day you have to check up your life. ಪ್ರತಿದಿನ ನೀವು ನಿಮ್ಮ ಜೀವಿತವನ್ನು ಪರೀಕ್ಷಿಸಬೇಕು. Are we walking a righteous life? ನೀತಿಯುಳ್ಳ ಜೀವಿತವನ್ನು ನಾವು ನಡೆಸುತ್ತಿದ್ದೇವೋ? Is there any unrighteousness seen in our lives? ನಮ್ಮ ಜೀವಿತದಲ್ಲಿ ಅನೀತಿವಂತಿಕೆ ಕಾಣಲ್ಪಡುತ್ತಿದೆಯೋ? Set right before the Lord. ದೇವರ ಮುಂದೆ ಸರಿಪಡಿಸಿಕೊಳ್ಳಿರಿ. Humble yourself before the Lord ದೇವರ ಮುಂದೆ and ದೀನರಾಗಿರಿ cry unto him. ಮತ್ತು ಆತನಿಗೆ Father, ಮೊರೆಯಿಡಿರಿ. give me grace to walk like you. ತಂದೆಯೇ, ನಿನ್ನಂತೆ ನಡೆಯುವಂತೆ ಸಹಾಯ ಮಾಡು. A righteous life, ನೀತಿಯುಳ್ಳ ಜೀವಿತ, so that I can please you, O Father. ಈ ಮೂಲಕ ನಾನು ನಿನಗೆ ಮೆಚ್ಚುಗೆಯಾಗುವಂತೆ. Proverbs 28 verse 18 says, ಜ್ಞಾನೋಕ್ತಿಗಳು 28:18ನೇ ವಚನವು ಹೀಗೆ ಹೇಳುತ್ತದೆ, Whoever walks blamelessly like that will be saved. ಈ ರೀತಿಯಾಗಿ ಸನ್ಮಾರ್ಗದಲ್ಲಿ ನಡೆಯುವವನು ಉದ್ಧಾರವಾಗುವನು ಎಂದು. Saved means you will be precious in the sight of God. ರಕ್ಷಿಸಲ್ಪಡುವುದು ಎಂದರೆ ನೀವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರು. And Psalm 84 verse 11 says, No good thing will be withheld from those who walk uprightly. ಕೀರ್ತನೆಗಳು 84:11ನೇ ವಚನವು ಹೇಳುತ್ತದೆ, ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನು. My friends, check up your life. ಪ್ರಿಯ ಸ್ನೇಹಿತರೆ, ಜೀವಿತವನ್ನು ಪರೀಕ್ಷಿಸಿರಿ. Are you walking a pleasing life before the Lord? ದೇವರಿಗೆ ಮೆಚ್ಚುಗೆಯಾಗುವ ಜೀವಿತವನ್ನು ನಡೆಸುತ್ತಿದ್ದೀರೋ? If not, humble yourself and humble before the Lord and ask him to cleanse you with his precious blood. ಇಲ್ಲವಾದರೆ ನೀವು ದೇವರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ತನ್ನ ರಕ್ತದಿಂದ ನಿಮ್ಮನ್ನು ತೊಳೆಯುವಂತೆ ಬೇಡಿಕೊಳ್ಳಿರಿ. You can become a new person. ಆಗ ನೀವು ನೂತನ ವ್ಯಕ್ತಿಯಾಗಬಹುದು. The Lord will give you grace to walk in upright life. ಸದ್ಧರ್ಮಿಯಾಗಿ ನಡೆಯುವುದಕ್ಕೆ ದೇವರೇ ನಿಮಗೆ ಸಹಾಯ ಮಾಡುವನು. Now shall we pray to be blessed like that? ಹೀಗೆ ಆಶೀರ್ವದಿಸಲ್ಪಡುವಂತೆ ಬೇಡಿಕೊಳ್ಳುವ. Come, let us pray. ಬನ್ನಿ ಪ್ರಾರ್ಥಿಸುವ. Our precious heavenly Father, ಅಮೂಲ್ಯವಾದ ಸ್ವರ್ಗೀಯ all ತಂದೆಯೇ, of us are humbling ourselves before you, O Father. ನಾವೆಲ್ಲರೂ ನಿನ್ನ ಮುಂದೆ ತಗ್ಗಿಸಿಕೊಳ್ಳುತ್ತೇವೆ. Look into the hearts of your children. ನಿನ್ನ ಮಕ್ಕಳ ಹೃದಯವನ್ನು ನೋಡು. If they are not leading a righteous life, give them grace, Father, right now. ಇವರು ನೀತಿವಂತರಾಗಿ ಜೀವಿಸುತ್ತಿಲ್ಲವಾದರೆ ಈಗಲೇ ಅವರಿಗೆ ಕೃಪೆಯನ್ನು ದಯಪಾಲಿಸು. Forgive all their wrong life. ಇವರ ತಪ್ಪಾದ ಜೀವಿತವನ್ನು ಕ್ಷಮಿಸು ದೇವರೇ. Bless them with your grace, abundant grace.
ನಿನ್ನ ಅಪಾರವಾದ ಕೃಪೆಯನ್ನು ದಯಪಾಲಿಸು. Give them grace to walk a righteous life. ನೀತಿವಂತರಾಗಿ ಜೀವಿಸುವುದಕ್ಕೆ ಕೃಪೆ And be blessed by you, Father. ಮತ್ತು ನಿನ್ನಿಂದ ಅವರು ಆಶೀರ್ವದಿಸಲ್ಪಡಲಿ. Touch each one of them. ಪ್ರತಿಯೊಬ್ಬರನ್ನೂ ನೀನು ಮುಟ್ಟು. Thank you, Lord. ಸ್ತೋತ್ರ ದೇವರೇ. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. Amen. ಆಮೆನ್. Friends, are you looking for a beautiful partner in your life? ನನ್ನ ಸ್ನೇಹಿತರೆ, ಸುಂದರವಾದ ಜೀವನ ಸಂಗಾತಿ ನಿಮ್ಮ ಜೀವಿತದಲ್ಲಿ ಹುಡುಕುತ್ತಿದ್ದೀರೋ? God is ready to give you a partner, beautiful both inside and outside. ದೇವರು ಇಬ್ಬರಿಗೂ ಹೊರಗಡೆ ಮತ್ತು ಒಳಗಡೆ ಸುಂದರ ಜೀವನ ಸಂಗಾತಿ ಕೊಡಲು ಬಯಸುತ್ತಾರೆ. You can find them in our True Friend Matrimony website. ಅದನ್ನು ನಮ್ಮ ಟ್ರೂ ಫ್ರೆಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅಲ್ಲಿ ಹುಡುಕಬಹುದು. The perfect match from the background of your choice and a godly person is found there. ಹಿನ್ನೆಲೆಗೆ ಅನುಸಾರವಾದ ನಿಮ್ಮ ಆಯ್ಕೆಯ ಪರಿಪೂರ್ಣ ಸಂಗಾತಿ, ದೇವ ಭಯಭಕ್ತಿ ಉಳ್ಳ ಸಂಗಾತಿಯನ್ನು ಅಲ್ಲಿ ಕಾಣುವಿರಿ. Contact True Friend Matrimony website today. ಹಿಂದೆ ಟ್ರೂ ಫ್ರೆಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅನ್ನು ಸಂಪರ್ಕ ಮಾಡಿರಿ. Precious brother Devadanam Manchala David, thank you so much for bringing this program on your retirement day. May the Lord bless you as you have retired in April. May He increase you and keep you busy. ಅಮೂಲ್ಯ ಸಹೋದರ ದೇವದಾನ ಮಂಚಲ ಡೇವಿಡ್, ನಿಮ್ಮ ನಿವರ್ತಿಯ ದಿವಸದಲ್ಲಿ ಈ ಕಾರ್ಯಕ್ರಮ ತಂದದಕ್ಕಾಗಿ ನಿಮಗೆ ತುಂಬ ವಂದನೆಗಳು. ಏಪ್ರಿಲ್ ತಿಂಗಳಲ್ಲಿ ನೀವು ನಿವರ್ತಿ ಹೊಂದಿದ್ದಕ್ಕಾಗಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಮತ್ತು ನಿಮ್ಮನ್ನು ಹೆಚ್ಚಿಸಲಿ. According to Joshua 1:3, I will be with you. I will never leave you or forsake you. ಯೆಹೋಶುವ 1:3 ಪ್ರಕಾರವಾಗಿ ನಾನೇ ನಿನ್ನೊಂದಿಗಿರುವೆನು, ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಮರೆತು ಹೋಗುವುದಿಲ್ಲ ಎಂದು ಕರ್ತನು ವಾಗ್ದಾನ ಮಾಡುತ್ತಾನೆ. Father, bless brother Devadanam with a peaceful retired life in the name of Jesus. Whatever has to come to him, let it come to him in Jesus' name. Let it multiply. ತಂದೆಯ ಸಹೋದರ ದೇವದಾನಂ ಅವರಿಗೆ ಸಮಾಧಾನಕರವಾದ ನಿವರ್ತಿಯ ಜೀವನ ಅನುಗ್ರಹ ಮಾಡು. ಯೇಸುವಿನ ನಾಮದಲ್ಲಿ ಅವರಿಗೆ ಏನು ಬರಬೇಕಾಗಿದೆಯೋ ಅದು ಯೇಸುವಿನ ನಾಮದಲ್ಲಿ ಬರಲಿ ಮತ್ತು ಅದು ಹೆಚ್ಚಿಸಲ್ಪಡಲಿ. Mary Samuel have a transfer to Dandeli and good health and blessing in the family. ಮೇರಿ ಸಾಮ್ವೆಲ್ ದಾಂಡಲಿಗೆ ವರ್ಗಾವಣೆ ಹೊಂದಲಿ, ಒಳ್ಳೆಯ ಆರೋಗ್ಯ ಮತ್ತು ಕುಟುಂಬದಲ್ಲಿ ಆಶೀರ್ವಾದಗಳಿಂದ ತುಂಬಿಸು. We, Manjunath Pinge, have salvation and a blessing in the job and good health. ಬಿ ಮಂಜುನಾಥ್ ಅವರಿಗೆ ರಕ್ಷಣೆ ಮತ್ತು ಒಳ್ಳೆಯ ಆರೋಗ್ಯ, ಉದ್ಯೋಗದಲ್ಲಿ ಆಶೀರ್ವಾದಗಳಿಂದ ತುಂಬು. Prem Ankit and Prince Ashish have wisdom, divine understanding and good health and a golden future. Thank you, Lord. Amen. ಪ್ರೇಮ್ ಅಂಕಿತ್, ಪ್ರಿನ್ಸ್ ಆಶಿಷ್ ಅವರಿಗೆ ನಿನ್ನ ಜ್ಞಾನ, ದೈವಿಕ ತಿಳುವಳಿಕೆ, ಒಳ್ಳೆಯ ಆರೋಗ್ಯ, ಉಜ್ವಲ ಭವಿಷ್ಯ ಹೊಂದುವಂತೆ ಮಾಡು. ವಂದನೆಗಳು ಕರ್ತನೆ. ಆಮೆನ್. God bless you.